ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಇನ್ ಪಾಂಡಿಚೇರಿ. ಸೊ ನಾವು ಡ್ಯೂ ಟು ಸಮ್ ಎಮರ್ಜೆನ್ಸಿ ಫ್ಯಾಮಿಲಿ ರೀಸನ್ಸ್ ಸೊ ಇವತ್ತು ಚೆಕ್ಔಟ್ ಆಗಬೇಕು. ಇವತ್ತು ನೈಟ್ 10:30 ಬಸ್ ಇದೆ ನಮಗೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾಳೆ ಇದ್ದಿದ್ದು ನಾವು ಪ್ಲ್ಯಾನ್ ಮಾಡಿದ್ದು 2 nights ಟ್ರಿಪ್ಪು. ಬಟ್ ಹೇಳಿದ್ನಲ್ಲ ಫ್ಯಾಮಿಲಿ ಎಮರ್ಜೆನ್ಸಿಯಿಂದ ಸೊ ಇವತ್ತೇ ಹೊಡ್ತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವಾಗ ಆರೋವಿಲ್ಲಾ ವಿಲೇಜ್ ಅಂತ ಆ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಬಟ್ ಆ ವಿಲೇಜ್ ಸ್ಪೆಷಾಲಿಟಿ ಹೋಗ್ತಾ ಹೇಳ್ತೀನಿ ನಿಮಗೆ. ಕಮ್ ಲೆಟ್ಸ್ ಗೋ ನಾವು. ಫ್ರೆಂಡ್ಸ್, ಮಳೆ ಬಂದಿದೆ, ನೀರು ತುಂಬಿಕೊಂಡಿದೆ ಅಂತ ಇಬ್ಬರು ನೀರು ಚಲ್ತಾ ಇದ್ದಾರೆ. ಇವಳಿಗೆ ಎಳೆಯೋಕ್ಕೆ ಶಕ್ತಿನೇ ಇಲ್ಲ ಫ್ರೆಂಡ್ಸ್, ಇವಳಿಗೆ ಎಳೆಯೋಕ್ಕೆ ಶಕ್ತಿನೇ ಇಲ್ಲ. ಓಕೆ, ಕಮ್ ಲೆಟ್ಸ್ ಗೋ ನಾವು. ಚಳಿ ಅಂತೆ, ಚಳಿ ಅಂದ್ಬಿಟ್ಟು ಚಡ್ಡಿ ಮಿಡ್ಡಿ ಹಾಕೊಂಡು ಓಡಾಡ್ತಾಳೆ. ಅದು ನಾವು ಚಳಿ ಇದ್ರು ಹಿಂಗೆ ಹಾಕೊಳ್ಳೋದು ನೋಡೋಣ. ಬರೇ $140 $150 ಬೇಡವಾ? $140 ಬೇಕಂದ್ರೆ ಕಂಡೋರ್ ಗಾಡಿಗಳ ಜಾಸ್ತಿ. ಈ ರೋಡ್ ನೋಡಿ, ರೋಡಲ್ಲಿ ಯಾರು ಇರಲಿಲ್ಲ, ಬರೀ ನಾವು ಮಾತ್ರ ಇದ್ದಿದ್ದು. ಆ ವೆದರ್ಗೆ ಬೈಕ್ ರೈಡ್ ಏನು ಆಸಮ್ ಫೀಲಿಂಗ್ ತೊಗೊತಿದ್ದೆ ನಾನಂತೂ. ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್. ಗಾಡಿಗೆ ತಗೊಂಡ $100 ಅಲ್ಲ, $50 ಪಾರ್ಕಿಂಗ್. ಓಕೆ, ಇವಾಗ ಆರೋವಿಲ್ಲಾ ವಿಲೇಜ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ 2 wheeler ಪಾರ್ಕಿಂಗ್ಗೆ ದೇ ಚಾರ್ಜ್ $50. ಅವರ್ಸ್ ಎಲ್ಲ ಏನೂ ಇಲ್ಲ, ಜಸ್ಟ್ $50. ಬಟ್ ಇಲ್ಲಿ ಮಂತ್ರಿ ಮಂದಿರ್ ಅಂತ ಇದೆ, ಐ ವಿಲ್ ಶೋ ಯು ದ್ಯಾಟ್. ಸೊ ಅದಕ್ಕೆ ಅಂತಂದರೆ ನಾವು ಫಸ್ಟೇ ಬುಕ್ ಮಾಡಬೇಕು ಪ್ರಿಯೋರಾಗಿ. ಈವನ್ ಯಾರೇ ಬಂದ್ರು, ಎಂಥ ಇನ್ಫ್ಲೂಯೆನ್ಸ್ ಪರ್ಸನ್ ಬಂದ್ರು ಇಲ್ಲಿ ಫಸ್ಟೇ ಬುಕ್ ಮಾಡಿಕೊಂಡೇ ಬರಬೇಕು. ಅದು ಏನು ನಮಗೆ ಫಸ್ಟೇ ನಾಳೆಗೇ ಸಿಗ್ಬೋದು ಇಲ್ಲಿ ವಿಸಿಟ್ ಮಾಡೋದಕ್ಕೆ, ಇಲ್ಲ 3 days ಆದರೂ ಸಿಗ್ಬೋದು, ಹೇಳೋದಕ್ಕಾಗಲ್ಲ. ಸೊ ನಮಗಂತೂ ಸಿಕ್ಕಿಲ್ಲ. ಅಟ್ಲೀಸ್ಟ್ ವಿಲೇಜ್ನ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತಾದರೂ ಬಂದಿದ್ದೀವಿ. ನೋಡೋಣ, ವಿಚಾರಿಸೋಣ ಯಾರಿಗಾದ್ರು. ಸೊ ಇದು ಪಾರ್ಕಿಂಗ್ ಪ್ಲೇಸಿಂದ ಒಂದು 500 meters ನಡ್ಕೊಂಬರ್ಬೇಕು. ಸೊ ಜಸ್ಟ್ ಮಂತ್ರಿ ಮಂದಿರದ್ದು ವ್ಯೂ ಪಾಯಿಂಟ್ ನೋಡ್ಬೋದು ಅಷ್ಟೇ. ಅದು ಮಂತ್ರಿ ಮಂದಿರ ಒಳಗೆ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಬುಕ್ ಪ್ರೇಯರ್ 3 days ಮುಂಚೆನೇ ಪ್ರೇಯರಾಗಿ ಬುಕ್ ಮಾಡಬೇಕಂತ. ಬುಕ್ ಮಾಡಿದರೆ ಮಾತ್ರ ಅಲೋ ಮಾಡ್ತಾರೆ ನೋಡೋದಕ್ಕೆ. ನಮಗೆ ಐಡಿಯಾ ಇರಲಿಲ್ಲ ಅದೆಲ್ಲ, ಸೊ ಹಾಗಾಗಿ ಬುಕ್ ಮಾಡಿಲ್ಲ. ಅಟ್ಲೀಸ್ಟ್ ಆಚೆಯಿಂದ ಅದು ನೋಡ್ಕೊಂಡು ಹೋಗೋಣ, ಸುತ್ತಮುತ್ತ ನೋಡ್ಕೊಂಡು ಹೋಗೋಣ ಇಲ್ಲಿ ಅಂದ್ಕೊಂಡು ಬಂದಿದ್ದೀವಿ ಅಷ್ಟೇ. ನಿಮಗೂ ತೋರಿಸ್ತೀವಿ ಅದನ್ನೇ. ಇಲ್ಲಿ ಬಂದಿರೋ ಜನ ಎಲ್ಲರೂ ಸೊ ಮಾತೃ ಮಂದಿರ ಹೋಗೋದಕ್ಕೆ ಇಲ್ಲಿರೋರು ಸ್ವಲ್ಪ ಜನ ಎಲ್ಲ ಫಸ್ಟೇ ಬುಕ್ ಮಾಡ್ಕೊಂಡಿದ್ದಾರೆ. ಲೈಕ್ 3 days 4 days 1 week ಬ್ಯಾಕಿಂದನೇ ಬುಕ್ ಮಾಡ್ಕೊಂಡಿರೋರು. ಸೊ ಇನ್ನು ಮಿಕ್ದವರೆಲ್ಲ ಸೊ ನಮ್ಮ ಥರನೇ ಗೊತ್ತಿಲ್ಲದೆ ಓಕೆ ಫೈನ್ ಎಕ್ಸ್ಪ್ಲೋರ್ ಮಾಡಿ ಹೋಗೋಣ ಅಂತ ಬಂದಿರೋರು ಇರೋದು. ಸೊ ನಾನು ಇಲ್ಲಿ ವಿಚಾರಿಸ್ತಾ ಇದ್ದೀನಿ ಲೈಕ್ ಹೇಗೆ ಹೋಗಬೇಕು, ಏನು ಮಾತೃ ಮಂದಿರ ಹತ್ರ ಏನು ಅಂತ. ಸೊ ಮೋಸ್ಟ್ ಆಫ್ ದ ಪೀಪಲ್ ಅವ್ರಿಗೂ ಗೊತ್ತಿಲ್ಲ, ಎಲ್ಲ ಕನ್ಫ್ಯೂಷನ್ಸಲ್ಲಿದ್ದರು. ಸರಿ ಓಕೆ ಫೈನ್ ಅಂತ ಅಂದ್ಬಿಟ್ಟು ಫೈನಲಿ ಅಲ್ಲಿ ಬಂದು ಕ್ಯೂ ಅಲ್ಲಿ ಬಿಡ್ತಾ ಇದ್ರು ಒಳಗಡೆ ಹೋಗೋದಕ್ಕೆ. ನಾವು ಗ್ಯಾಪಲ್ಲಿ ಹೋದ್ವಿ, ಬಟ್ ಹೋದ್ಮೇಲೆ ಗೊತ್ತಾಯಿತು ಎಂಥ ಅಜೀಬ್ ಅಂದರೆ ಅಲ್ಲಿ ಬರೀ ಪಾಸ್ ಇರೋರ್ಗಷ್ಟೇ ಅಲ್ಲೋ. ಬಟ್ ನಾವೇನೋ ನುಗ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ವಿ. ಇಲ್ಲಿ ವಿಡಿಯೋ ತೋರಿಸ್ತಾರೆ. ಸೊ ಹೋಗಿ ಅಲ್ಲಿ ಮಾತೃ ಮಂದಿರ ಒಳಗಡೆ ಹೇಗಿರಬೇಕು ಏನು ಅಂತ. ಇಟ್ಸ್ ನಥಿಂಗ್ ಬಟ್ ಮೆಡಿಟೇಷನ್ ಸ್ಪೇಸ್ ಅದು. ಸೊ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ನಮ್ಮ ಪಾಸರ ಚಟ್ನಿ ನೋಡ್ಬಿಟ್ಟು ಓಡಿಸಿದ್ರು ಅಲ್ಲಿಂದ. ತುಂಬ ಅಜೀಬಾಗೋಯಿತು. ಸೊ ಇಲ್ಲಿ ಫ್ರೀ ಪಾಸಸ್ ಕೊಡ್ತಾಯಿದ್ರು ಲೈಕ್ ಮಾತೃ ಮಂದಿರ ವಿಸಿಟ್ ಮಾಡಲಿಕ್ಕೆ, ವ್ಯೂ ಪಾಯಿಂಟ್ ನೋಡೋದಕ್ಕೆ. ಸೊ ಏನು ಅಂತಂದರೆ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಜೊತೆಗೆ ಆಮೇಲೆ ಇಲ್ಲಿ ಬೈಸೈಕ್ಲಿಂಗ್ಗೂ ಟೂರ್ ಇದೆ, ಸೈಕ್ಲಿಂಗ್ ಟೂರ್ ಅಂತ ಇದೆ ವಿಲೇಜ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಅದನ್ನು ವಿಚಾರಿಸ್ತಾ ಇದ್ದೆ ನಾನು.
5 to 7 kilometers inside the city. One guide will be along with you. With cycle. He explain about Auroville. You ride the cycle and guide will be also coming with the cycle. Okay, how much it is? 500 per person. 500 per person. What all it covers? We show. So who says girls trip is so boring anta helorge, the thing I want to say that really we are enjoying, like trio always matches the best trip. Yes, we'll hope for the best for the next trip also. ಸೊ ಇಲ್ಲಿ ಹೋಗ್ತಾ ಆನ್ ದ ವೇ ಅಲ್ಲಿ ಮಂತ್ರಿ ಮಂದಿರ ಹೋಗ್ಬೇಕಂದಾಗ ಇಲ್ಲೊಂದು ಸ್ಮಾಲ್ ಕೆಫೆ ಸಿಕ್ತು. ಹೆಂಗೂ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸೊ ಹಾಗಾಗಿ ಚೆನ್ನಾಗಿದೆ ಸಿಟ್ಟಿಂಗ್ ಎಲ್ಲ. ಸೊ ನಾವಿಲ್ಲಿ ಹೇಳಿದ್ದೀವಿ ಬ್ರೆಡ್ ಆಮ್ಲೆಟ್ನ, ಎಲ್ಲೂ ಸಿಕ್ಕಿರಲಿಲ್ಲ ಪಾಂಡಿಲ್ ಬ್ರೆಡ್ ಆಮ್ಲೆಟ್ ಎಲ್ಲೂ ತಿಂದಿರಲಿಲ್ಲ, ಬಟ್ ಇವಾಗ ಸಿಕ್ತು. ಸ್ಪೈಸಿಯಾಗಿ ಹೇಳಿದ್ದೀವಿ ಅದನ್ನು, ಈ ಮಳೆ ಡ್ರಿಸಲ್ ಆಗ್ತಿರೋದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ನಾವು ವ್ಯೂ ಪಾಯಿಂಟ್ ಹತ್ರನೇ ಬಂದಾಯಿತು. ಚೆನ್ನಾಗಿದೆ ಮರ, ಈ ವ್ಯೂ ತುಂಬ ಕೂತ್ಕೊಳ್ಳೋದಕ್ಕೆಲ್ಲ ಏನೋ ಕೂತ್ಕೊಳ್ಳೋದಕ್ಕೆಲ್ಲ ಚೇರ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ. ಬಟ್ ಫೈನಲಿ ನಾವು ವ್ಯೂ ಪಾಯಿಂಟ್ ನೋಡೋದಕ್ಕೆ ಬಂದ್ವಿ. ಸೊ ಇದೇ ಆ ಮಾತ್ರಿ ಮಂದಿರ್. ಅಲ್ಲೊಳಗಡೆ ಮೆಡಿಟೇಷನ್ ಮಾಡ್ಬೋದು, ಫುಲ್ ಪೀಸ್ ಆಗಿರುತ್ತೆ. ಆ್ಯಂಡ್ ದಟ್ ಈಸ್ ಮೇಡ್ ಅಪ್ ಆಫ್ ಗೋಲ್ಡಿಂದ ಮಾಡಿರೋದು. ಸೊ ಅದ್ರ ಬಗ್ಗೆ ಇನ್ನೂ ಹೋಗ್ತಾ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ಆ ವ್ಯೂ ಪಾಯಿಂಟ್ ರೀಚ್ ಆಗೋದಕ್ಕೆ ನಮಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಒಂದು ಸೈಡು. ಇನ್ನು ಒಂದು ಸೈಡ್ ಆ ಕಡೆಯಿಂದ ರಿಟರ್ನ್ ಬಸ್ ಪ್ರೊವೈಡ್ ಮಾಡ್ತಾರೆ ನಮಗೆ. ಸೊ ಫ್ರೀ ಆಫ್ ಕಾಸ್ಟ್. ನಾ ಅವಾಗಲೇ ಹೇಳ್ದಂಗೆ ಸೈಕಲ್ ಟೂರ್ ಚಂದನ ಸೈಕಲ್ ತೆಗ್ದುಬಿಟ್ಟಿರ್ತ. ಸೊ ಮೇಲೆ ಕಾಣಿಸ್ತೀನಿ. ಸೊ ಸೈಕಲ್ ಟೂರ್ ಅಂತ ಹೇಳಿದ್ನಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಇವ್ರು ಕವರ್ ಮಾಡ್ತಾರೆ, ಒಂದು ಅರೌಂಡ್ 5 ಕಿಲೋಮೀಟರ್ಸ್ ಇರುತ್ತೆ ಸೈಕಲ್ ಟೂರ್. ಪರ್ ಹೆಡ್ 500. ಸೊ ಇಲ್ಲಿ ಟೋಟಲ್ ಓಕೆ, ನಾನು ಹೇಳೋದಕ್ಕಿಂತ ನೀವು ಅವ್ರ ಬಾಯಲ್ಲಿ ಕೇಳಿಸ್ಕೊಂಡ್ರೆ ಸರಿ ಇರುತ್ತೆ, ಬಿಕಾಸ್ ಐ ಮೇ ಮಿಸ್ ಸಮ್ ಇನ್ಫಾರ್ಮೇಷನ್. ಸೊ ಅವ್ರ ಕಡೆಯಿಂದನೇ ಕೇಳ್ಕೊಳ್ಳೋಣ. ಬನ್ನಿ ನಮ್ಮ ಜೊತೆ ನೀವು ಟೂರ್ ಮಾಡಿ. For me, it's difficult to bicycling in off-road. ಸುಸ್ತಾಗೋಯ್ತು ಆಫ್-ರೋಡಲ್ಲಿ. ಸೊ ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡೋದಕ್ಕೆ ಹೋಗಬೇಕು ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಫುಲ್ ಅಡ್ವೆಂಚರ್ಸ್ ಕಾಡ್ ಒಳಗೆ ಹೋಗೋ ಥರ ಫೀಲ್ ಆಗ್ತೈತೆ ನನಗೆ. ವಿಲ್ ಶೋ ಯು. My name is JP, but JP is better needs to be married also, yeah. So I'm a born and brought up person in Auroville, so I'm going to give you the basic knowledge about what Auroville is, and if you come as a guest here, what all you should know, yeah. So the whole Auroville, it is a 20 square kilometer area. So the whole Auroville, it is a 20 square kilometer area. So if it is converted into acres, it is close to 4,000 acres. So within this 4,000 acres, there's about 3,307 residents living here, with a diversity of 61 nationalities. So 61 different kind of culture, tradition, languages all mixed up together, and we try to live as a community here. Yeah. So the whole core point of why Auroville started is because of human unity. Yeah. So we have around 647 students, and they are all permanent resident kids. So for them we got 14 schools. So within this 14 schools, 8 of them are kindergarten school. So there's a kindergarten over there, which is called the AHA kindergarten. And on the left we have Nandanam school, which is also kindergarten. So each and every kindergarten has their own kind of materials. The way of teaching will be different, and we also got a Montessori school here. Yeah. So until the primary school, no examinations, no tests, nothing like that. Like, it's just a pure worksheets which we follow from European country. So we don't also actually follow books here. So no ranking, no grading, no uniforms. Yeah. You don't have to call it teachers ma'am and sir. Just by the name you can call them. It's fine here. Yeah. Yeah. And so only for the high school, the students, they have to choose if they want to go for CBSE board, otherwise IGCSE, which is a UK international board. It's a Cambridge board.
So if they have any idea to study in like abroad, they can go for IGCSE for the UGs and PGs. Yeah. How about the jobs and all for them? Because here you guys are not following any state syllabus or nothing. You're Under the following. primary school, only for high secondary we got CBSE or IGCSE. Okay. Yeah. For higher studies and all, We which have to go outside Oracle. For Okay. Oracle universities, we have to go outside Oracle only. okay. What Yeah. about schools like EH schools are there with CBSE, IGSE or like there we have to go outside for schools also? Secondary and The high secondary we have until 12th grade here. Okay. Yeah, from pre-creche to Ah. 12th grade we have it here. But until primary school, there's no any proper examination or like in grading or yeah, ranking that's system. good. Yeah, we will just follow a progress report and a portfolio. That's it. Only for the high secondary, after 9th grade to 12th grade, you have proper examinations. We got mark list and things like that. Then only we'll be following books, CBSE or IGCSE. Yeah, but until then it's just printed worksheets from European country. Yeah. Okay. And so this whole 4,000 acres was a barren land before 68. Yeah, so the Orville started in 1968, started by the mother. So the Sri Aurobindo and the mother, they had a vision. Yeah, so we have a lot of deers, porcupines, jackals, wild boars, civet cats. It is not fenced and also, and yeah, so we don't have any wild cats here. So yeah, luckily, so no tigers, no cheetahs, and things like that. Yeah, and many types of birds, and obviously snakes. Can we find any civic cats now, like while going? If we are pretty lucky, yeah, we can witness some mongoose or something like that. But Okay. civet cats and all, it will come on the night time. Okay. The first revenue is people like you spending your money here. Tourism is the first revenue for Auroville. And second revenue is exporting things. So selling our products, which is manufactured in Auroville, outside India and outside Auroville also. What are the products? So we got from more it? than 600 industries here, Okay. but all are small scale firms. Inside this Inside this forest. campus, yeah. Okay. So, but all are small scale firms. It is nothing to do with big machineries. So for example, we got more than 14 clothing stores here. We got more than 40 to 50 food industry places. There's more than 25 industries where they make perfume, soaps, incense, a lot of other stuffs. We got a cheese factory, we got a chocolate factory. We got multiple stuffs, yeah. I'll get tired if I tell everything. So it is just that you got to come here and explore yourself. We are trying to sustain ourselves actually without bothering the outside world. That is the main aim. How Yeah. about the salaries and all? So there are two types of works here. One is service oriented and other one is commercial. Yeah. For example, this cycle tours, this is commercial. We don't do any service. We're taking money. We're making profit here. So there are two types. So the school, hospital, solar kitchen, Matra Mandir, town hall, the administration area, these all comes under service oriented places. Meaning they don't make any money over there. They provide the service for the people and for the land and for Auroville. Yeah. So a resident working under the service places, they have to work only for 6 hours a day, 36 hours a week, and then they will get this equal salary, which is 22,300 rupees. For everyone. It doesn't matter if you're a doctor or a nurse or a nurse, otherwise a gardener or a plumber or technician. It doesn't matter. Everyone will get the equal salary here, and that is what the equality is. Okay. Yeah. And then there's commercial part. So whoever works under commercial places, and one day a resident can run a business here, and one person can't run a business by themselves. There should be at least 3 to 5 residents as executives to run that, maintain that business, because one person can't decide anything here. It should be a collective decision. Yeah. So that person who runs that business, that person can decide how much time they have to work and how much they can pay. So they can also pay 3,000 rupees a month or even 40,000 rupees a month, depending on the position and how much time they work and how much energy they give for that unit, for that industry. So we have 100 of guest houses inside Auroville, and within that 100 guest houses, it is all divided by 3 categories, A, B and C. We saw something, but we are not able to book in. Because it is a season time. From October till March is the season time, and if you want to book a guest house in this time, you got to book at least 5 to 6 months before. If you want to get a good one. Yeah. So the A grade guest house will around be 5,000 to 7,000 rupees per night, and the minimum you got to stay for 2 nights, and that is for a couple. Yeah. So this is the raters. So A grade guest house will have a swimming pool, full AC concrete buildings, Wi-Fi, that's for sure, and also breakfast and product is complimentary. And B grade around 2,000 to 4,000 rupees. Some with AC, some without AC. Yeah. And C category mostly keep houses and sustainable living houses, starting from 500 to 2,500 rupees per night. Yeah. So once you come here as a guest, then you're a privileged guest. So that you don't need me as a guide. You can roam around by yourself. You can rent out cycles, you can rent out e-scooters, normal scooters. Otherwise, you can use your own transports also and roam around by yourself. Yeah. Everywhere we can go. Exactly. You can go to all the 14 clothing stores. We got multiple cuisine restaurants here: French cuisine, Mediterranean cuisine, Italian cuisine, South Indian food, North Indian food, Korean food. There are multiple options. Yeah. For you to go and explore yourself and use it, you got to come here as a guest, because the whole Auroville, it is a cashless area. Here we don't use hard cashes. It is all digitalized. Even ಸೊ ನೋಡಿದ್ರೆ ಇಷ್ಟವರೆಗೂ ಇದು ಬಂದು ಇವಾಗ ಇನ್ನೊಂದು ಪ್ಲೇಸಿಗೆ ಬಂದ್ವಿ.
ಕಮ್ಯುನಿಟಿ ಕಿಚನ್ ಹೌ ಇಟ್ ವರ್ಕ್ಸ್ ಅಂತ. ಸೊ ಕಮ್ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಎ ಲುಕ್. ಯಾರು ಕೊಡ್ರಿ ಇದೆ ಓಕೆ, ನೆಕ್ಸ್ಟ್ ವಿಲ್ ಸಿ. ಇವಕ್ಕೆ ಕಮ್ಯುನಿಟಿ ಕಿಚನ್ ಆಯಿತು. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡೋಣ. Now we are heading to the residential area of Aurovilla. Come. ಸೊ ನೀವು ಇಲ್ಲಿ ನೋಡ್ತಿರೋ ಹೌಸಸ್ ಎಲ್ಲ ಬಂದ್ಬಿಟ್ಟು ಇದೆಲ್ಲ ರೆಂಟಲ್ ಹೌಸಸ್ಸು. ಇಲ್ಲಿ ಎಷ್ಟು ಜನ ಸಿಟಿಸನ್ಸ್ ಇದ್ದಾರೆ ಅವ್ರದ್ದೆಲ್ಲರದು ರೆಂಟಲ್ ಹೌಸಸ್ ಇರುತ್ತೆ. ಸೊ ಸಪೋಸ್ ಅವ್ರೇನಾದರೂ ಬೈ ಮಾಡಬೇಕು ಅಂದರೆ ದೇ ಕ್ಯಾನ್ ಬೈ ಇನ್ಸ್ಟೆಡ್ ಆಫ್ ಪೇಯಿಂಗ್ ಎವ್ರಿ ಮಂತ್ ರೆಂಟ್ ಪೇ ಮಾಡೋ ಬದಲು ದೇ ಕ್ಯಾನ್ ಓನ್ ಎ ಹೌಸ್. ಬಟ್ ದ ಥಿಂಗ್ ಈಸ್ ಲೈಕ್ ಅವರು ಅರವೆಲ್ಲ ಬಿಟ್ಟು ಹೋಗ್ಬೇಕಂದಾಗ ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಲೈಕ್ ನಾನು ಬೈ ಮಾಡಿದ್ದೆ, ಇದು ನನ್ನ ಪ್ರಾಪರ್ಟಿ, ಆ ಥರ ಏನೂ ಇಲ್ಲ. ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ಅದೆಲ್ಲ. So Matra Mandir, it is only a place to meditate. Yeah, there's no concept of worshipping God here. Yeah. So in the center of the dome, there's a platform. In the center of the platform, there's a huge crystal, which is a man-made crystal from Germany. Yeah. So why they have the crystal is because it will reflect the sunlight actually. So the daytime, Matra Mandir doesn't use any LEDs or bulbs. It is a pure sunlight. So what happens is that on top of Matra Mandir, there is a mirror and a magnifying glass. So the mirror moves according to the sun automatically. It is an electronic device. Yeah, captures the sunlight and pushes the ray towards the magnifying glass. And the magnifying glass pushes the ray downwards. And the ray hits the crystal and spreads the light to the entire chamber. And that ray goes more deeper because on the bottom area of Matra Mandir, there's a lotus-shaped pond. In the center of the pond, there is a small crystal. Yeah, so from top till bottom, the ray passes through and spreads the light to the entire structure. Only in the night time, they turn on the LEDs, which is the original white color light, which is way beautiful to watch it. Yeah. And the color, the gold, it's actually pure gold. They have used 20 kgs of gold for it. 20 kgs? Yes. Real gold? Real. So when a person, when it started, instead of giving donation as money, he has to donated 20 kgs of gold for it. And why gold is because it attracts positive energy, it will not corrode, and it is one of the South Indian color also. Yeah. So you see the round discs, those are all metal discs. On top of it, they have used squared glass pieces. They have sticked on it using adhesive, and in between the glass pieces, there is a very thin sheet of gold in it. That is how they could cover the entire structure. ಸೊ ಇವಾಗ ಆರೋವಿಲ್ಲ ಮುಗಿಸ್ಕೊಂಡು ನಾವು ನೋಡ್ರಲ್ಲ, ಆರೋವಿಲ್ಲದಲ್ಲಿ ಅಷ್ಟೇ ಇರೋದು. ಸೊ ನನಗಿನ್ನ ಡೀಟೇಲಾಗಿ ಗೈಡ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ. ಸೊ ನಾವು ಅದನ್ನು ಮುಗಿಸ್ಕೊಂಡು ಅದಕ್ಕೆ ನಾವು ಬೆಳಗ್ಗೆ 9ಗೆ ಅಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ಟೈಮ್ ಆಯಿತು, ಬೇಗ ಆಯಿತು ಎಲ್ಲ. ಸೊ ಬೇಗ ಅನ್ಸನ್ಸ್ ಲೈಕ್ 1:30 ಆಯಿತು ಅಲ್ಲೇ. ಅದು ಮುಗಿಸ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದು ಪ್ಯಾರಡೈಸ್ ಬೀಚ್ಗೆ. ಸೊ ಪ್ಯಾರಡೈಸ್ ಬೀಚ್ ನೋಡಿ ತುಂಬ ನೀಟಾಗಿ ಇಲ್ಲಿ ತುಂಬ ವಾಟರ್ ಗೇಮ್ಸ್ ಎಲ್ಲ ಇದೆ, ಬಟ್ ಗೋವಾ ವೈಬ್ಸ್ ಎಲ್ಲ, ಬಟ್ ಇಟ್ಸ್ ನೈಸ್. ಹಾಂ, ಇಲ್ಲಿ ಎಂಟ್ರಿ ಟಿಕೆಟ್ ಬೇರೆ ಇದೆ ಪರ್ ಹೆಡ್, ಒಬ್ಬರಿಗೆ 70 ರುಪೀಸು. ಜಸ್ಟ್ ಬೀಚ್ ಎಂಟ್ರಿ ಅದು. ಅದರ್ ದನ್ ದಟ್ ವಾಟರ್ ಗೇಮ್ಸ್ಗೆಲ್ಲ ಬೇಕು ಅಂತ ಅಂದರೆ ಸಪ್ರೇಟ್ ಪ್ರೈಸಸ್ ಇದೆ ಅದಕ್ಕೆ ಅಂತಲೇ. ಫೋಟೋಶೂಟ್ ಮಾಡಿಸೋರಿಗೆಲ್ಲ 5000 ಇದೆ ಎಂಟ್ರಿ. ಡ್ರೋನ್ ಅದು ಇದು ಎಲ್ಲ 12,000 ಅಂತ ಹಾಕಿದ್ದಾರೆ. ತುಂಬ ಕಾಸ್ಟ್ಲಿ ಅನಿಸುತ್ತೆ ಈ ಬೀಚ್ ಸ್ವಲ್ಪ. ಓಕೆ, ನೋಡೋದಲ್ಲ ನಂದು ಪಾಂಡಿಚೇರಿ ವ್ಲಾಗ್ ಹೇಗಿತ್ತು ಅಂತ. ಸೊ ನಾವು 2 ಡೇಸಲ್ಲಿ ಪಾಂಡಿಚೇರಿಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಜಸ್ಟ್ ಒಂದು ಟೆಂಪಲ್, ಒಂದು ಗಣೇಶ ಟೆಂಪಲ್ ಒಂದು ಕವರ್ ಮಾಡೋದಕ್ಕಾಗಿಲ್ಲ, ಅದು ಬಿಟ್ಟು ಎಲ್ಲನೂ ಕವರ್ ಮಾಡಿದ್ದೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Thank you so much for watching this vlog. Bye bye. See you all in my next vlog.